ಸುಶೀಲಾ ಅವರೇ ನಮಸ್ತೆ. ನಮಸ್ತೆ. ಸುಶೀಲಾ, ಒಂದು ಕ್ರೈಮ್ ನಡೆದಿದೆ ಅಂತ ನಾವು ನೋಡ್ಬೇಕಾ, ಅಥವಾ ಒಂದು ಕಡೆಯಲ್ಲಿ ಅಂದ್ರೆ ಈ ಸಂಭ್ರಮದಲ್ಲಿ ಮುಳುಗಿರೋ ಜನ, ಇನ್ನೊಂದು ಕಡೆಯಲ್ಲಿ ಹೊಟ್ಟೆ ಪಾಡ್ಗಂತಾನೆ ಬರೋ ಜನ, ತಳವರ್ಗದವರು ಮೇಲ್ವರ್ಗ, ಈ ವರ್ಗವನ್ನ ನಾವು ನೋಡ್ತೀವಿ, ಜಾತಿಯನ್ನ ನೋಡ್ತೀವಿ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಡೇಟಾವನ್ನ ನಾವು ತೆಗೆದು ನೋಡಿದ್ರೆ ದಲಿತರ ಮೇಲೆ, ಹಾಗೇನೆ ಆದಿವಾಸಿ ಬುಡಕಟ್ಟು ಮಹಿಳೆಯರ ಮೇಲೆ ದೌರ್ಜನ್ಯಗಳು ಜಾಸ್ತಿ. ಏನ್ ಪ್ರತಿಕ್ರಿಯಿಸ್ತೀರಿ ಮೊದಲಿಗೆ? ಮೊದಲಿಗೆ ನೀವು ಮಾತಾಡ್ತಾ ಹೇಳಿದ್ರಿ ಭಾರತ ಎರಡು ಭಾರತ ಅಂತ, ಒಂದು ಜಗಮಗಿಸುವ ಭಾರತ, ಒಂದು ಬಡವರ ಭಾರತ. ಅಂದ್ರೆ ಬಲಾಢ್ಯರ ಭಾರತ ಒಂದು ಕಡೆ, ಇದು ಬಡವರ ಭಾರತ ಮತ್ತೊಂದು ಕಡೆ ಅನ್ನೋದು. ಈ ಆಯಾ ದಿನದ ಹೊಟ್ಟೆಪಾಡಿಗಾಗಿ ದುಡಿದು ತಿನ್ನುವ ಅಲೆಮಾರಿ ಜನಾಂಗದ 9 ವರ್ಷದ ಹಸುಳೆಯನ್ನ ಅಪಹರಿಸಿ ಅತ್ಯಾಚಾರ ಮಾಡಿ ಅದನ್ನ ಮತ್ತೆ ಹತ್ಯೆ ಮಾಡಿ ಅಂತ ಪೈಶಾಚಿಕ ಕೃತ್ಯ ನಡೆದಿರೋದ್ರ ಬಗ್ಗೆ ಬರೀ ಆಘಾತ ಅಲ್ಲ, ವೈಯಕ್ತಿಕವಾಗಿ ನಾನು ತುಂಬಾ ಆತಂಕಕ್ಕೆ ಕೂಡ ಒಳಗಾಗಿದ್ದೀನಿ. ಈ ಸಿಸಿ ಕ್ಯಾಮೆರಾ ಫುಟೇಜ್ ನಲ್ಲಿ ಯಾರನೋ ಶಂಕಿತ ಒಬ್ಬ ಅರೆಸ್ಟ್ ಆಗಿದ್ದಾನೆ, ಅವನ ಮೇಲೆ ಪೋಕ್ಸೋ ಕೇಸ್ ಆಗಿದೆ, ಇದು ಒಂದು ಹಂತ. ಆದ್ರೆ ಇಲ್ಲಿ ನನಗೆ ಆತಂಕ ಆಗೋದೇನಂದ್ರೆ ಈ ಮಕ್ಕಳ ಸುರಕ್ಷಿತ ಬಗ್ಗೆ, ಅದರಲ್ಲೂ ಇಂಥ ತಬ್ಬಲಿ ಜನಾಂಗದ ಈ ಅಲೆಮಾರಿ ಕುಟುಂಬದ ಬಗ್ಗೆ ನೋಡುವಾಗ, ಅವರು ಆಯಾ ದಿನದ ಬದುಕಿಗೆ ದುಡಿದು ತಿನ್ನಬೇಕಾದ ಜನ ಆಗಿರ್ತಾರೆ. ಅವರು ಎಲ್ಲಿಂದಲೂ ಬರ್ತಾರೆ, ಅವರಿಗೊಂದು ನಿಗದಿತವಾದ ಒಂದು ಮನೆ ಅಲ್ಲ, ಒಂದು ವಾಸಸ್ಥಳ ಆಗ್ಲಿ, ಊರು ಮನೆ ಯಾವುದೂ ಇಲ್ಲ, ಎಲ್ಲೋ ಜೋಪಡಿಯಲ್ಲಿ ಬಂದ ಕಡೆ ಜೋಪಡಿ ಹಾಕೊಂಡು ಜೀವನ ಮಾಡ್ಕೊಂಡು ಇರ್ಬೇಕಾದ ಇದನ್ನ ನಾವು ಇಂಥ ತಬ್ಬಲಿ ಜನಾಂಗಗಳ ಬಗ್ಗೆ ನಾವು ಯಾರನ್ನ ಪ್ರಶ್ನಿಸ್ಬೇಕು? ಆಡಳಿತ ವ್ಯವಸ್ಥೆಯನ್ನೇ ನಾವು ಪ್ರಶ್ನಿಸ್ಬೇಕಾಗುತ್ತೆ. ಒಂದ್ಸರಿ ಏನನ್ಸುತ್ತೆ, ಇದೆಲ್ಲವೂ ಕೂಡ ಅವರ ಬಗ್ಗೆ ತೋರಿಸ್ತಾ ಇರೋ ನಿರ್ಲಕ್ಷ್ಯನೇ ಅಂತ ನಮಗೆ ಅದು ಆತಂಕಕ್ಕೆ ಕಾರಣ ಆಗ್ತಿರೋದು. ಈ ಏನಿದೆ ಆಡಳಿತ ವ್ಯವಸ್ಥೆ ಏನಿದೆ ಅದು ಹೆಚ್ಚು ಬಲಾಢ್ಯರ ಪರವಾಗಿಯೇ ಇದೆಯೇನೋ ಅನ್ನೋದು, ಅದನ್ನ ನಾವು ಒಪ್ಕೊಳ್ಬೇಕಾದ ಸ್ಥಿತಿಯಲ್ಲಿ ನಾವು ಇದೀವಿ ಅಂತ ಅನ್ಸುತ್ತೆ. ಈಗ ನೀವು ಹೇಳಿದ್ರಿ ಒಂದು ಅಲೆಮಾರಿ ಸಮುದಾಯ ಅಂತ, ಇತ್ತೀಚೆಗೆ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತು ಸರ್ಕಾರ. ಆದ್ರೆ ಈ ಸಂದರ್ಭದಲ್ಲಿ 1% ಇದ್ದಂತ ಅವರ ಮೀಸಲಾತಿಯನ್ನ ಕಿತ್ಕೊಂಡು ಬೇರೆ ಕಡೆಗೆ ಕೊಡ್ಲಾಯ್ತು. ಅಂದ್ರೆ ನನಗೆ ಬಹಳ ಬೇಸರ ಆಗೋದು ಅಥವಾ ಒಂದು ಆತಂಕ ಅನ್ಸೋದು, ತಂದೆ ಜೊತೆಗೆ ಆ ಮಗು ಬೆಚ್ಚಗ್ ಮಲ್ಗಿರತ್ತೆ ರಾತ್ರಿ, ಆ ಮಗು ಇಲ್ಲ, ಬೆಳಗ್ಗೆ ಆಗೋಷ್ಟೊತ್ತಿಗೆ ಪೋಷಕರಿಗೂ ಆ ಮಗು ಕಾಣಿಸೋದಿಲ್ಲ. ಆ ಮಗು ಅನುಭವಿಸಿರೋ ಯಾತನೆ ಒಂದ್ ಕಡೆಯಲ್ಲಿ, ಆ ಪೋಷಕರ ಆತಂಕ ಇನ್ನೊಂದ್ ಕಡೆ. ಅನತಿ ದೂರದಲ್ಲೇ ಒಂದು ಮಗು ಅರೆ ನಗ್ನಾವಸ್ಥೆಯಲ್ಲಿ ಪತ್ತೆ ಆಗತ್ತೆ ಅಂತಂದ್ರೆ ಆ ಪೋಷಕರ ಮನಸ್ಥಿತಿ ಹೇಗೆ, ಇದು ಸ್ವಲ್ಪ ಅಂದ್ರೆ ಬಹಳ ಡಿಸ್ಟರ್ಬ್ ಮಾಡತ್ತೆ. ಹೌದು, ನೀವು ಒಳ ಮೀಸಲಾತಿ ಬಗ್ಗೆ ಹೇಳಿದ್ರಿ ಅಲ್ವಾ, ಅದು ನಮ್ಮದು ಕೂಡ ಒತ್ತಾಯ. ಅವ್ರು ಕೇಳ್ತಾ ಇದ್ರು, ಈಗ ಏನ್ ಗೊತ್ತಾ, ಅದು ಮೊದಲಿಗೆ ನಾಗಮೋಹನ್ ದಾಸ್ ಸಮಿತಿ ಏನ್ ಶಿಫಾರಸು ಮಾಡಿತ್ತಲ್ಲ ಅದನ್ನ ಅವ್ರಿಗೆ ಕೊಡ್ಬೇಕು, ಅದು ಹಕ್ಕು ಕೂಡ. ಅಲೆಮಾರಿ ಜನಾಂಗದಲ್ಲಿ ನಾವು ಯಾವಾಗ್ಲೂ ಹೇಳುವಾಗ ಅತ್ಯಂತ ಕಡೆಗಣಿಸಲ್ಪಟ್ಟವರಿಗೆ ಸಾಮಾಜಿಕ ನ್ಯಾಯ ಅಂತ ನಾವು ಬರೀ ಘೋಷಣೆಗಳು ಭಾಷಣಗಳಲ್ಲಿ ಮಾತ್ರ ಹೇಳಿದ್ರೆ ಆಗುದಿಲ್ಲ, ಅದನ್ನ ಒದಗಿಸಬೇಕಾಗಿದೆ. ಅದನ್ನ ಯಾರ್ದು ಅದರದ ಜವಾಬ್ದಾರಿ ಯಾರ್ದಿರುತ್ತೆ, ಅದರ ಹೊಣೆಗಾರಿಕೆ ಯಾರ್ದಿರುತ್ತೆ. ನಾವು ಸರ್ಕಾರವನ್ನ ಈ ಹಂತದಲ್ಲಿ ಕೂಡ ಆ ಒಳ ಮೀಸಲಾತಿಯನ್ನ ಕುರಿತ ಹಾಗೆ ಆ ಅಲೆಮಾರಿ ಜನಾಂಗಕ್ಕೆ ಒಳ ಮೀಸಲಾತಿಯನ್ನ ಕೊಡ್ಬೇಕು ಅನ್ನೋದು ಒಂದು ಆಯ್ತು. ಇದರ ಜೊತೆಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇದೇ ಏನಾದ್ರು ಈ ಘಟನೆ ಬೇರೆ ಯಾರಾದ್ರೂ ಉಳ್ಳವರ ಆ ತರದ ಮಗುವಿನ ಮೇಲೆ ಹಾಗೆ ಯಾರ ಮೇಲೂ ನಡೆಯಬಾರದಿದ್ದು. ಇಂಥದ್ದು ಹೀನ ಕೃತ್ಯಗಳು ಯಾವ ಮಕ್ಕಳ ಮೇಲೂ ನಡೆಯಬಾರದು. ಆದ್ರೆ ಇಲ್ಲಿ ನಾವು ನೋಡುವಾಗ ಅಲ್ಲಿ ಯಾರಾದ್ರೂ ತುಂಬಾ ದೊಡ್ಡ ಧ್ವನಿಯಲ್ಲಿ ಅದನ್ನ ವಿರೋಧಿಸ್ತಿರುವ ಅಥವಾ ಸಂತ್ರಸ್ತ ಕುಟುಂಬಕ್ಕೆ ಅದಕ್ಕೆ ಒಂದು ಏನಾದ್ರೂ ಪರಿಹಾರ ಅದನ್ನ ಒತ್ತಾಯಿಸ್ತಿರುವ ಒಂದು ಧ್ವನಿಯನ್ನು ನಾವು ಕಾಣ್ತಾ ಇಲ್ಲ. ಅದು ಹೋರಾಟಗಾರರು, ನಾವು ಈಗ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ, ನಾವು ಅದನ್ನ ಹೇಳಿದೀವಿ ಕೂಡ, ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು ಆ ಕುಟುಂಬಕ್ಕೆ, ಮತ್ತೆ ಶೀಘ್ರ ತನಿಖೆ ಆಗ್ಬೇಕು. ಮತ್ತೆ ಇಲ್ಲಿ ಶೀಘ್ರ ತನಿಖೆ ಅಂತ ಹೇಳುವಾಗ ಇಲ್ಲಿ ಏನಾಗಿದೆ ಅಂದ್ರೆ ಶೀಘ್ರ ತನಿಖೆ ಮತ್ತು ಶಿಕ್ಷೆಯ ಪ್ರಮಾಣವನ್ನ ನಾವು ಅತ್ಯಂತ ಶೀಘ್ರದಲ್ಲಿ ಹೇಳದೇ ಇರುವುದೇ ಕೂಡ ಅಪರಾಧಗಳಿಗೆ ಸಂಖ್ಯೆ ಜಾಸ್ತಿ ಆಗೋದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮಾತನಾಡ್ತೀನಿ, ಅದನ್ನೇ ನಾನು ನಿಮ್ಗೆ ಹೇಳಿದ್ದು, ಪಕ್ಷಪಾತವನ್ನ ನಾವು ಈ ಪ್ರಕರಣದಲ್ಲಿ ಕಾಣ್ತಿದೀವಿ ಅಂತ. ಸುಶೀಲ್